ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಸಾಮಾನ್ಯ ಮುಖಂಡರು ಸಿದ್ದರಾಮಯ್ಯನವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸವಾಲಾಗ್ತದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇಲ್ಲ, ತಾಲಿಬಾನಿಗಳ ಸರ್ಕಾರ ಇದೆ. ಔರಂಗಜೇಬ್, ಬಾಬರ್, ಮೊಹಮ್ಮದ್ ಬಿನ್ ತುಘಲಕ್, ಟಿಪ್ಪು ಸುಲ್ತಾನ್ ಆಡಳಿತ ಇರ್ತಾರೆ. ಒಂದು ಈಗಾಗಲೇ ಶ್ರೀಕಾಂತ್ ಪೂಜಾರಿ 32 ವರ್ಷದ 15 ಕೇಸ್ಗಳು ನಿರ್ದೋಷಿಯಾಗಿ ಹೊರಗೆ ಬಂದ್ದಾರೆ. ಕೇವಲ ಒಂದು ಕೇಸ್ನಲ್ಲಿ ತಳಸೇವಕ ಅಯೋಧ್ಯೆಯಲ್ಲಿ ತಳಸೇವಕ ಒಂದು ಕೇಸ್ ಮಾತ್ರ ಬಾಕಿ ಇದೆ. ಯಾವುದೇ ನೋಟಿಸ್ ಕೊಡದೆ 32 ವರ್ಷ ಹಿಂದಿನ ಕೇಸನ್ನು ಮರುಜೀವ ಕೊಟ್ಟು ಇವತ್ತು ಬಂಧಿಸ್ತಾರೆ ಅಂದ್ರೆ ಈ ಸರ್ಕಾರ ಎಲ್ಲ ಒಂದ್ ಕಲೆ ತನ್ನ ವೈಫಲ್ಯಗಳು, ಆ ಕೊಟ್ಟ ಭರವಸೆಗಳಿಂದ ಅಧಿಕಾರಕ್ಕೆ ಬಂತು, ಆ ಭರವಸೆಗಳನ್ನ ಫುಲ್ಫಿಲ್ ಮಾಡಕ್ಕಾಗಿಲ್ಲ ಮತ್ತು ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಕ್ಕಾಗಿಲ್ಲ. ಈ ಸರ್ಕಾರದ ವೈಫಲ್ಯಗಳನ್ನ ವಿಷಯಾಂತರ ಮರೆಮಾಚಲು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಒಂದ್ ಕಡೆ ಕರಸೇವಕರು ಬಂಧಿಸ್ತಾರೆ, ಇನ್ನೊಂದ್ ಕಡೆ ದತ್ತಪೀಠ 14 ಕೇಸ್ಗಳು ಮರುಜೀವ ಕೊಡಿದ್ರೆ ನಾನು ಸಿದ್ದರಾಮಯ್ಯ ಸವಾಲ್ ಹಾಕ್ತೀನಿ. ನಿಮ್ಮ ಪಕ್ಷಕ್ಕಿಂತ ಒಳ ವ್ಯತ್ಯಾಸಗಳು, ಒಳ ಹೊಡೆತ ನಿಮ್ಮ ಒಬ್ಬ ಮುಖಂಡ ಹರಿಪ್ರಸಾದ್ ಹೇಳ್ತಾರೆ ಗೋದ್ರಾಘಟ್ಟೆಯಿಂದ ಮರುಕಳಿಸಬಹುದು. ಅದೇ ಗೋದ್ರಾಘಟ್ಟೆಗೆ ನರೇಂದ್ರ ಮೋದಿ ಕಾರಣ ಅಲ್ಲ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಳಿಸಬೇಕಂತೇಳಿ ಒಂದು ಗುಂಪು ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡಿಕೊಡಿದ್ರೆ, ಪ್ರಚೋದನೆಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನ ಗಮನಿಸಿದ್ರೆ ಕಾಂಗ್ರೆಸ್ ಒಳ ಹೊಡೆತ ಏನಾಗುತ್ತೆ ಹೇಳಕ್ಕಾಗಲ್ಲ. ನಾನು ಕೇಳಕ್ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ಆಂಜನೇಯ ಹೇಳ್ತಾರೆ ಅಲ್ಲೇಕ್ ಹೋಗಿ ರಾಮನ ಪೂಜೆ ಮಾಡಕ್ಕೆ ಇಲ್ಲೇ ನೋಡಿ ಅಂತ ಹೇಳ್ತಾರೆ. ನಿಮ್ಮ ಹೆಸರಿಗೆ ಆಂಜನೇಯ ತದ್ದೂರಕ್ಕೆ ಹೋಗಿದೆಯಪ್ಪ. ಮತ್ತು ಸಿದ್ದರಾಮಯ್ಯ ಮಗ ಹೇಳ್ತಾರೆ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಲ್ಲ, ಹಿಂದೂ ರಾಷ್ಟ್ರ ಆದ್ರೆ ಮತ್ತೊಂದು ತಾಲಿಬಾನ್ ಪಾಕಿಸ್ತಾನ ಆಗುತ್ತೆ ಅಂತಾರೆ. ಅಂದ್ರೆ ತಾಲಿಬಾನ್ ಸಂಸ್ಕೃತಿ ನಿಮ್ದು. ಇದೇ ಪಾಕಿಸ್ತಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಕಾಂಗ್ರೆಸ್ ಸಂಪೂರ್ಣ ಇವತ್ತು ಹಿಂದೂ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ವಿಷಯಾಂತರ ಮಾಡಕ್ಕೋಸ್ಕರ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಶ್ರೀಕಾಂತ್ ಪೂಜಾರನ್ನ ಬಂಧಿಸಿದ್ರೆ ಆದ್ರೆ ನಾವು ಈ ಸರ್ಕಾರಕ್ಕೆ ಸವಾಲಾಗ್ತೀವಿ. ನಿಮಗೆ ತಾಕತ್ತಿದ್ರೆ ಕರಸೇವಕರು ಎಲ್ಲರೂ ಬಂಧಿಸ್ರಿ, ಅಥವಾ ದತ್ತಪೀಠ ಮಾಲಾಧಾರಿಗಳು ಬಂಧಿಸ್ರಿ. ನಿಮ್ಗೆ ಎಷ್ಟು ಜೈಲು ಸಾಕಾಗುತ್ತೆ ನೋಡ್ತೀವಿ ನಾವು. ನಿಮ್ಮ ಸರ್ಕಾರ ತಮ್ಮ ವೈಫಲ್ಯದಿಂದ, ಸ್ವಯಂಕೃತ ಅಪರಾಧದಿಂದ ಸರ್ಕಾರ ಬದಲಾಗುತ್ತೆ. ಹಿಂದೂಗಳನ್ನ ಪರವಾಗಿಯೋ ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಸಾರ್ವಜನಿಕವಾಗಿ ನೀವು ಹೇಳಿಕೆ ಕೊಡಬೇಕಲ್ವಾ? ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಆ ಶ್ರೀಕಾಂತ್ ಪೂಜಾರಿ ಒಬ್ಬ ಅಮಾಯಕ ಬಡವ, ಆ ಕೇಸ್ನಲ್ಲಿ 5 ಜನ ಇದ್ರು, 3 ಜನ ಸತ್ತೋಗಿದ್ದಾರೆ. ಇರ್ತಕ್ಕಂಥ ಕೇಸ್ಗಳು ಖುಲಾಸೆಯಾಗಿದೆ. ಕರಸೇವಕರ ಏನು ಹಿಂದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಕರಸೇವಕರಾಗಿ ಹೋಗಿದ್ದ ಒಂದು ಕೇಸಲ್ಲಿ ಇಟ್ಕೊಂಡು ಆಟ ಆಡ್ತಿದ್ರ, ನಿಮಗೆ ತಕ್ಕ ಪಾಠವನ್ನು ಈ ದೇಶದ ಜನ ಕಲಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಒಳ್ಳೇದಲ್ಲ. ಇನ್ನು ಮುಂದಾದ್ರು ನೀವು ಟಿಪ್ಪು, ಬಾಬರ್ ಜಪ ಮಾಡ್ತಿಲ್ಲ. ಒಂದು ಸಾರಿ ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ, ಇವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯನವರು ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಜಾಗ ಇನ್ನು ವಿವಾದ ಅಂತ ಹೇಳ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ದೊಡ್ಡರ ನೀವು. ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ, ಟ್ರಸ್ಟಿಗೆ ಹಸ್ತಾಂತರ ಮಾಡಿದೆ, ಅಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನುಮತಿ ಕೊಟ್ಟಿದೆ. ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮನ ಭಕ್ತರು ಕರಸೇವಕರು ಕ್ರಿಮಿನಲ್ಸ್ ಅಂತ ಹೇಳ್ತಾರೆ. ಕರಸೇವಕ ಕ್ರಿಮಿನಲ್ಸ್ ಆದ್ರೆ ಈ ನಿಮ್ಮ ಬ್ರದರ್ಸ್ ಅಮಾಯಕರು ಹೇಳ್ತಿಲ್ಲ, ಬಾಂಬ್ ಬ್ಲಾಸ್ಟ್ ಮಾಡಿದರು ಅಥವಾ ದೇಶದ್ರೋಹಿಗಳು, ಭಯೋತ್ಪಾದಕರು, ಇವರು ಅಮಾಯಕರು. ಕರಸೇವಕರು ಕ್ರಿಮಿನಲ್ಸ್ ಅಂತ ಹೇಳ್ತಾರಲ್ಲ. ಈ ದೇಶದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಮುಂದಿನ ಮನೆಯಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಈ ಸರ್ಕಾರ ತನ್ನ ವೈಭವ ಇವ್ರು ಏನ್ ಮಾಡಿ ಸಿರಿಯ ಕಾನೂನು ಅಳವಡಿಸಿಕೊಂಡಿದ್ದಾರೆ ಈ ರಾಜ್ಯದಲ್ಲಿ. ಸ್ವಯಂಕೃತ ಅಪರಾಧದಿಂದ ಈ ಸರ್ಕಾರ ಪತನ ಆಗುವಂತ